ಇದ್ದಾರೆ. ಬೆಳಗಾವಿಯ ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಸ್ತುವಾರಿ ನೋಡಿಕೊಳ್ತಾರೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ನಮ್ಮಲ್ಲೂ ಗಡಿಯಲ್ಲೂ ಉಸ್ತುವಾರಿ ಸಚಿವರಿದ್ದಾರೆ. ಗಡಿಯಲ್ಲಿರುವ ಮಂತ್ರಿಗಳೇ ಎಲ್ಲ ಕೆಲಸ ನಿಭಾಯಿಸ್ತಾರೆ. ಉಡುಪಿಯಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆ ಗಡಿ ಉಸ್ತುವಾರಿ ಸಚಿವರನ್ನ ಮಹಾರಾಷ್ಟ್ರ ನೇಮಿಸಿದೆ. ಇಬ್ಬರು ಸಚಿವರನ್ನ ನೇಮಿಸಿ ಆದೇಶವನ್ನು ಹೊರಡಿಸಿದೆ ಮಹಾರಾಷ್ಟ್ರ. ಸಚಿವರಾದ ಚಂದ್ರಕಾಂತ್ ಪಾಟೀಲ್, ಶಂಭುರಾಜ್ ದೇಸಾಯಿ ನೇಮಕ ಆಗಿದೆ. ಆದರೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದ ಬಗ್ಗೆ TV5 ಕನ್ನಡ ಸುದ್ದಿ ಮಾಡಿತ್ತು. TV5 ಕನ್ನಡ ಸುದ್ದಿಯ ನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ, ನಮ್ಮಲ್ಲೂ ಇದ್ದಾರೆ, ನೋಡ್ಕೊಳ್ತಾರೆ ಎನ್ನುವ ಸಮಜಾಯಿಷಿಯನ್ನು ಕೊಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲಿ 2 ಉಸ್ತುವಾರಿ ಸಚಿವರನ್ನು ನೇಮಕ ಮಾಡಿದ್ದಾರೆ. ಈಗ ಅಂದ್ರೆ ಗಡಿ ಉಸ್ತುವಾರಿ ಸಚಿವರು ಅಂತ. ಹಾಗೆ ಕರ್ನಾಟಕಕ್ಕೂ ಗಡಿ ಉಸ್ತುವಾರಿ ಸಚಿವರು ಬೇಕು ಅಂತ ಒಂದು ಪತ್ರ ನಿಮಗೆ ಬರೆದಿದ್ದಾರಂತೆ. ನಮ್ಮಲ್ಲೂ ಇದ್ದಾರೆ, ನಮ್ಮಲ್ಲೂ ಗಡಿಯಲ್ಲಿ ಮಂತ್ರಿಗಳಿದ್ದಾರೆ. ಆ ಮಂತ್ರಿಗಳ ಎಲ್ಲ ಕೆಲಸವನ್ನ ಬಹಳ ಸುಭಿಕ್ಷವಾಗಿ ಮಾಡ್ತಾರೆ. ಬೆಳಗಾವಿ ಈ ಗೊಂದಲದಲ್ಲಿ ಮಹಾರಾಷ್ಟ್ರದಲ್ಲಿ 2 ಉಸ್ತುವಾರಿ ಸಚಿವರನ್ನು ನೇಮಕ ಮಾಡಿದ್ದಾರೆ. ಈಗ ಅಂದ್ರೆ ಗಡಿ ಉಸ್ತುವಾರಿ ಸಚಿವರು ಅಂತ. ಹಾಗೆ ಕರ್ನಾಟಕಕ್ಕೂ ಗಡಿ ಉಸ್ತುವಾರಿ ಸಚಿವರು ಬೇಕು ಅಂತ ಒಂದು ಪತ್ರ ನಿಮಗೆ ಬರೆದಿದ್ದಾರಂತೆ. ನಮ್ಮಲ್ಲೂ ಇದ್ದಾರೆ, ನಮ್ಮಲ್ಲೂ ಗಡಿಯಲ್ಲಿ ಮಂತ್ರಿಗಳಿದ್ದಾರೆ. ಆ ಮಂತ್ರಿಗಳ ಎಲ್ಲ ಕೆಲಸವನ್ನ ಬಹಳ ಸುಭಿಕ್ಷವಾಗಿ ಮಾಡ್ತಾರೆ. ಬೆಳಗಾವಿ ಈ ಗೊಂದಲದಲ್ಲಿ ಮಹಾರಾಷ್ಟ್ರದಲ್ಲಿ 2 ಉಸ್ತುವಾರಿ ಸಚಿವರನ್ನು ನೇಮಕ ಮಾಡಿದ್ದಾರೆ. ಈಗ ಅಂದ್ರೆ ಗಡಿ ಉಸ್ತುವಾರಿ ಸಚಿವರು ಅಂತ. ಹಾಗೆ ಕರ್ನಾಟಕಕ್ಕೂ ಗಡಿ ಉಸ್ತುವಾರಿ ಸಚಿವರು ಬೇಕು ಅಂತ ಒಂದು ಪತ್ರ ನಿಮಗೆ ಬರೆದಿದ್ದಾರಂತೆ. ನಮ್ಮಲ್ಲೂ ಇದ್ದಾರೆ, ನಮ್ಮಲ್ಲೂ ಗಡಿಯಲ್ಲಿ ಮಂತ್ರಿಗಳಿದ್ದಾರೆ. ಆ ಮಂತ್ರಿಗಳ ಎಲ್ಲ ಕೆಲಸವನ್ನ ಬಹಳ ಸುಭಿಕ್ಷವಾಗಿ ಮಾಡ್ತಾರೆ. ಬೆಳಗಾವಿ ಈ ಗೊಂದಲದಲ್ಲಿ ಮಹಾರಾಷ್ಟ್ರದಲ್ಲಿ 2 ಉಸ್ತುವಾರಿ ಮಹಾರಾಷ್ಟ್ರದಲ್ಲಿ ಗಡಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಸಚಿವರನ್ನು ಗಡಿ ಉಸ್ತುವಾರಿ ಸಚಿವರು ಅಂತ ನೇಮಕ ಮಾಡಿದ್ದಾರೆ. ಅವರ ಕೆಲಸ ಗಡಿಯಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗದಂತೆ ನೋಡಿಕೊಳ್ಬೇಕು. ಅಕ್ಕಪಕ್ಕದ ರಾಜ್ಯಗಳ, ನೆರೆಹೊರೆಯ ರಾಜ್ಯಗಳ ಜೊತೆ ಯಾವುದೇ ರೀತಿಯ ಗಲಭೆಗಳಾಗದಂತೆ, ತೊಂದರೆಗಳಾಗದಂತೆ ಪರಸ್ಪರ ಸಮನ್ವಯ ಕಾಪಾಡಿಕೊಂಡು ಹೋಗಬೇಕಾಗತ್ತೆ. ಗಡಿಯನ್ನು ಯಾಕೆ ಇಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು ಅಂತ ಹೇಳಿದರೆ, ಮಹಾರಾಷ್ಟ್ರ ಗಡಿಯಲ್ಲಿ ಆಗಾಗ ಗಲಾಟೆಗಳಾಗ್ತಾ ಇರುತ್ತೆ. ಈ ಗಲಾಟೆಗಳು, ಗಲಭೆಗಳು ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ, ನಮ್ಮ ರಾಜ್ಯದವ್ರನ್ನ ಕಂಡರೆ ಸಾಕು ಹೊಡೆಯೋದು, ಬಡಿಯೋದು, ಹಲ್ಲೆ ಮಾಡೋದು, ಬಸ್ಗಳಿಗೆ ಬೆಂಕಿ ಹಚ್ಚೋದು, ಹೀಗೆ. ಇಂಥ ಪಕ್ಕದ ರಾಜ್ಯವಾಗಿದ್ದರೂ ಕೂಡ ಮಹಾರಾಷ್ಟ್ರ ಯಾವಾಗಲೂ ಖ್ಯಾತೆ ತೆಗೆಯೋದು, ಗಲಭೆಗಳನ್ನು ಸೃಷ್ಟಿಸೋದು, ಕರ್ನಾಟಕದ ಬಸ್ಗಳಿಗೆ ಬೆಂಕಿ ಹಚ್ಚೋದು ಮಾಡ್ತಾ ಇದ್ದಾರಲ್ಲ, ಇದನ್ನು ನಿಭಾಯಿಸೋಕೆ ಹೆಂಗೆ ಸಾಧ್ಯ? ಗಡಿಯಲ್ಲಿ ಅದಕ್ಕಾಗಿಯೇ ಅಲ್ಲಿ ಉಸ್ತುವಾರಿ ಸಚಿವರು ನೇಮಕ ಮಾಡಿದ್ದಾರೆ. ನಮ್ಮಲ್ಲಿಲ್ಲ, ಆ ರೀತಿಯ ಉಸ್ತುವಾರಿ ಸಚಿವರೇ ಇಲ್ಲ. ಹೀಗಾಗಿ ನಮ್ಮಲ್ಲೂ ನೇಮಕ ಮಾಡ್ತೀರಾ ಅಂತ ಹೇಳಿದರೆ, ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ, ಗಡಿ ಭಾಗದಲ್ಲಿ ನಮ್ಮ ಸಚಿವರಿದ್ದಾರೆ ಅಂತ, ಅವ್ರು ನೋಡ್ಕೊಳ್ತಾರೆ ಅಂತ.